ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ನಿಮ್ಮ ಇಮೋಷ್ನಲ್ ಲೈಫ್ದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. ಇದು ಜನರಲ್ ರೀಡಿಂಗ್. ನಾನು ಪೈಲ್ಸ್ ಏನು ಹಾಕ್ತಾ ಇಲ್ಲ. ತಮಗೆ ಎಷ್ಟು ರೆಸೊನೇಟ್ ಆಗ್ತದೆ ತಾವು ಅಷ್ಟು ತೊಗೊಳ್ಳಿ. ತಮ್ಗೆ ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನೆಲ್ಲ ಬಿಟ್ಬಿಡಿ. ಓಕೆ. ಸೀಕ್ರೆಟ್ಸ್. ಓಕೆ. ಗುಡ್ ಬೈ. Yes. So very good. ಸೊ ಟ್ಯಾರೋ ಗೈಡೆನ್ಸ್ ನಮಗೇನು ಬರ್ತಾ ಇದೆ ಅಂಥೇಳಿ ನೋಡೋಣ. ಓಕೆ. 2 of Swords, 6 of Pentacles, 7 of Cups and last. ಓಕೆ. ಬಾಟಮಿಗೆ ಏನಿದೆ? ಸ್ಟ್ರೆಂಗ್ತ್ ಕಾರ್ಡ್ ಇದೆ. ಓಕೆ. ಒಂದು ವಿಷಯ ನೋಡ್ರಿ, ಇಲ್ಲೂ ಬೆಕ್ಕಿದೆ, ಈ ಲೇಡಿ ಹತ್ರ ಬೆಕ್ಕಿದೆ, ಈ ಲೇಡಿ ಹತ್ರ ಬೆಕ್ಕಿದೆ. ಬಾಟಮ್ ಆಫ್ ದ ಡೆಕ್ ಬೆಕ್ ಏನು ಹೇಳ್ತಾವ ಅಂತಂತಂದ್ರೆ ಮಿಸ್ಟೀರಿಯಸ್ ಥಿಂಗ್ಸ್, ಡಾರ್ಕ್ ಸೀಕ್ರೆಟ್ಸ್. ಓಕೆ. ಇಲ್ಲೇನು ಬಂದಿದೆ ನೋಡಿ, ಲವ್ ಆ್ಯಂಡ್ ಚೈಲ್ಡ್. ಓಕೆ. ಇದು ತಮಗೆ ಬೇಕಾಗಿರುವಂಥ ವ್ಯಕ್ತಿ ವಿಷಯವಾಗಿ ಮಾತನಾಡಬೇಕು ಅಂತಂತಂದರೆ ಆ್ಯಕ್ಚುಲಿ ತಾವು ಸ್ವಲ್ಪ ದಿವಸದಿಂದ ಈ ವ್ಯಕ್ತಿ ಏನಾದರೂ ತಮ್ಮ ಜೊತೆ ಸರಿಯಂಗೆ ನಡ್ಕೊಳ್ತಾ ಇರಲಿಲ್ಲ, ಕಾಂಟ್ಯಾಕ್ಟ್ಸ್ ಕಡಿಮೆ ಆಗ್ತಾಯಿತ್ತು. ಸೊ ನಿಮಗೆ ಸ್ವಲ್ಪ ಯಾಕೋ ಸಂಶಯ ಬರಾಕತ್ತಿತ್ತು, ಅಂದರೆ ಏನಾಗ್ತಾ ಇರ್ಬೋದು ಅಂತಂದು ಹೇಳಿ. ಸೊ ನೀವೇನು ಮಾಡ್ತಾಯಿದ್ರಿ ಅಂತಂತಂದರೆ, ನೀವು ಎಲ್ಲಾದರೂ ಕ್ಲೂ ಸಿಗ್ತೈತೇನೋ ಅಂತಂದು ಹೇಳಿ ನೀವು ಕ್ಲೂಸ್ಗೆ ಹುಡುಕಾಡಕತ್ತಿದ್ರಿ. ಸೊ ಒನ್ ಫೈನ್ ಡೇ ಯು ಗಾಟ್ ಅ ಪ್ರೂಫ್, ಇಮೇಲ್ ಇರ್ಬೋದು ಅಥವಾ ಯಾವ್ದಾದ್ರು ಟೆಕ್ಸ್ಟ್ ಮೆಸೇಜ್ ಇರ್ಬೋದು. ನಿಮಗೇನು ಅನಿಸಿತ್ತು ಅಂತಂತಂದ್ರೆ ಈ ವ್ಯಕ್ತಿನೇ ನಿಮ್ಮ ಸರ್ವಸ್ವ ಅಂತ ನಿಮಗೆ ಅಂದ್ಕೊಂಡಿದ್ರಿ. ನಿಮ್ಮ ಜಗತ್ತೆಲ್ಲ ಈ ವ್ಯಕ್ತಿ ಸುತ್ತಾ ಇತ್ತು. ಬಟ್ ಈ ವ್ಯಕ್ತಿಗೆ ಬೇರೆ ಆಪ್ಷನ್ ಇತ್ತು, ಡ್ಯುಯಲ್ ಪರ್ಸ್ನಾಲಿಟಿ. ಈಗ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂಥರ 2 of Swords. ಈಗ ನೀವು ಡಿಸೈಡ್ ಮಾಡಬೇಕು ನಿಮಗೆ ಜೀವನದಲ್ಲಿ ಏನು ಬೇಕು, ನೀವು ಯಾವ ಕಡೆ ಹೋಗಬೇಕು ಅಂತಂದು ಹೇಳಿ. ಯಾಕಂತಂದರೆ ನೋಡಿ, ನಿಮ್ಮ ಎರಡೂ ಕೈ ಬಿಚ್ಚಿದ್ದೈತಿ. ಈಗ ಸದ್ಯ ನಿಮ್ಮ ಕಣ್ಣಿಗೆಲ್ಲ ಪಟ್ಟಿ ಕಟ್ಟಿದ್ದೈತೆ. ನೀವು ಮನಸ್ಸು ಮಾಡಿದರೆ 1 ನಿಮಿಷದಲ್ಲಿ ಪಟ್ಟಿ ಬಿಚ್ಚಬಹುದು. ಈಗಾಗಲೇ ನಿಮಗೆ ಪ್ರೂಫ್ ಸಿಕ್ಕ ಮೇಲೂ ಅಲ್ಲೇ ಇರಬೇಕು ಅಂತಂದು ಹೇಳಿ ವಿಚಾರ ಮಾಡೋಕ್ಕಿಂತಲೂ ಅಲ್ಲಿಂದ ಹೊರಗೆ ಬರಬೇಕು. ಈ ಕಾರ್ಡ್ ಏನು ಹೇಳ್ತದೆ ನೋಡಿರಿ, ಟೈಡ್ ಅಪ್ ಯುವರ್ ಲೈಫ್ ಸೊ ಯು ಕ್ಯಾನ್ ಮೇಕ್ ಸ್ಪೇಸ್ ಫಾರ್ ಸಮಥಿಂಗ್ ಬೆಟರ್. this is junk, this is junk. Now you came to know his or her true colors. ನನಗನ್ಸಿದ ಮಟ್ಟಿಗೆ ಈಗಾಗಲೇ ಅವ್ರದ್ದೆಲ್ಲಾದರೂ ಇನ್ವಾಲ್ವ್ಮೆಂಟ್ ಇರಬೇಕು, ಅಲ್ಲೇ ಅವ್ರದ್ದೊಂದು ಇಶ್ಯೂನೂ ಇರಬೇಕು ಬಹುತೇಕ. ನೀವು ಯಾರಿಗಾದರೂ ಪ್ರೇ ಮಾಡಿರ್ಬೋದು ನಿಮ್ಮ ಜೀವನದಲ್ಲಿ ಮೊದಲಿಗೆ ಒಳ್ಳೇದಾಗಲಿ ಅಂತಂದು ಹೇಳಿ. ನೋಡಿ, ಆ ಪ್ರೇಯರ್ಸ್ ಎಲ್ಲ ಈಗ ವಾಪಸ್ ಬರ್ತಾ ಇದೆ. ಸಂಬಡಿ ಈಸ್ ಪ್ರೇಯಿಂಗ್ ಫಾರ್ ಯು. ಆ್ಯಕ್ಚುಲಿ ಇದು ಹೆಂಗೈತಿ ಅಂತಂದ್ರೆ ಒಂಥರ ಕಾರ್ಮಿಕ್ ಡೆಟ್. ನೀವು ಇದನ್ನು ಮುಗಿಸಿದ್ರಿ. ಈಗ ಅನ್ನಿಸ್ತಾ ಇದೆ ನಿಮಗೆ ಒಂಥರ ಮೆಂಟಲ್ ಬ್ರೇಕ್ ಡೌನ್ ಆಗೈತಿ. ಇಟ್ಸ್ ಅ ವೆರಿ ಬಿಗ್ ಲಾಸ್ ಅಂತಂದು ಹೇಳಿ. ಆದರೆ ಇನ್ನು ಮುಂದೆ ಹೆಂಗೆ ನೀವು ಹೋಗ್ತಿರಲ್ಲ ಆವಾಗ ನಿಮಗೆ ಗೊತ್ತಾಕೈತಿ, ಇದೇನೆಲ್ಲ ಆದದ್ದೆಲ್ಲ ದೇವ್ರು ಈ ಡಿವೈನ್ ಎನರ್ಜಿ ನನ್ನ ಸಲುವಾಗಿ ಇದೇನು ಮಾಡಿದ್ದೆಲ್ಲ ನನ್ನ ಬೆಟರ್ಮೆಂಟಿಗೆ ಅಂತಂದು ಹೇಳಿ. ಸೊ ಯು ಲರ್ನ್ಡ್ ಅ ಬಿಗ್ ಲೆಸನ್. ಜೀವನದಲ್ಲಿ ಜನ ಬರ್ತಾರೆ, ಏನೇನೋ ಕಲಿಸ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಇನ್ಮೇಲೆ ನೀವು ವೈಸ್ಲಿ ಚೂಸ್ ಮಾಡೋಕೆ ನೋಡ್ತೀರಿ. ಇನ್ನು ನಮಗೆ ಸಿಕ್ಕಂಥದ್ದು ಯಾವುದೇ ವಿಷಯ ನಮ್ಮ ಸಲುವಾಗಿ ಈಗ ಅದು ನಮಗೆ ಗ್ರೇಟ್ ಸರ್ವಿಸ್ ಕೊಡ್ಬೇಕಂತಂತೇನು ಇರೋಂಗಿಲ್ಲಲ್ಲ. ನೋಡಿ, ಪ್ರೀತಿಯಲ್ಲಿ ಯಾರಾದರೂ ಮೊದಲೆಲ್ಲನೂ ಹುಡುಕಾಡಿ ಮಾಡಿ ಅಥವಾ ಇನ್ಫಾರ್ಮೇಷನ್ ತೆಗೆದು ಯಾರು ಪ್ರೀತಿಯೊಳಗೆ ಬೀಳಂಗಿಲ್ಲ. ಎಷ್ಟು ವಿಚಿತ್ರ ನೋಡಿ, ಪ್ರೀತಿಯೊಳಗೆ ಬಿದ್ದಿರ್ತೀವಿ, ಅವ್ರು ನಮಗೆ ಹೆಂಗೆ ಸರಿ ಹಿಂಗೆ ಕಲಿಸಿರ್ತಾರೆ. ಯಾಕಂತಂತಂದ್ರೆ ಅದು ಕರ್ಮ, ನಾವು ಅದನ್ನು ಅನುಭವಿಸ್ಬೇಕಾಗಿರ್ತೈತಿ. ಇಲ್ಲಿ ಸಾಕಾಗುವಷ್ಟು ಗೋಳಾಡಿಸಿರ್ಬೋದು ನಿಮ್ಮನ್ನು ಅವರು.
ನಾವು ದಿಸ್ ಈಸ್ ಅ ರೈಟ್ ಟೈಮ್ ಟು ಡಿಸೈಡ್ ನಿಮಗೇನು ಬೇಕು ಅಂತ ಹೇಳಿ. ಪ್ರೀತಿಯಲ್ಲಿ ಕೊಡೋದು ಎಷ್ಟು ಇಂಪಾರ್ಟೆಂಟು, ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಎಸ್, ಪೇಜ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋರ್ಡ್ಸ್. ಎಸ್, ಈಗೇನು ಹೇಳ್ತಾ ಇದೆ ಅಂದರೆ ನಿಮ್ಮ ಕಡೆಗೆ ನಿಮಗೆ ಸಾಕಾಗೋಷ್ಟು ಕನ್ಫ್ಯೂಷನ್ ಇದೆ. ಸೊ ಟ್ರೈ ಟು ಕಮ್ ಔಟ್ ಆಫ್ ದಟ್ ಕನ್ಫ್ಯೂಷನ್. ಕ್ವೀನ್ ಆಫ್ ಸೋರ್ಡ್ಸ್ ಏನು ಹೇಳ್ತತಿ ಅಂತಂದ್ರೆ, ಫ್ಯಾಕ್ಟ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೋರಿ. ಡೋಂಟ್ ಬಿ ಇಮೋಷ್ನಲ್. ಯಾಕಂದರೆ ಇದು ನಿಮ್ಮ ಜೀವನ, ನಿಮ್ಮ ಜೀವನದ ನಿರ್ಧಾರ ನೀವೇ ಮಾಡಬೇಕಾಗ್ತತಿ, ಮತ್ತೊಬ್ರು ಯಾರೂ ಅಲ್ಲ. ಅದಾದಮೇಲೆ ಏನಾದರೂ ಒಂದು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿರಿ. ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತಂತಂದ್ರೆ ನಿಮ್ಮ ಜೀವನದಲ್ಲಿ ಅದು ಆಗುವಂಥ ಸಾಕಾಗುವಷ್ಟು ಸಾಧ್ಯತೆಗಳದಾವೆ. ಈಗ 8 ನಂಬರ್ ಇದೇನು ಹೇಳ್ತೈತಿ ಅಂತಂದರೆ, ನಿಮ್ಮ ಹತ್ರ ಈಗಾಗಲೇ ನೀವು ಈ ವಿಷಯದಿಂದ ಹೊರಗೆ ಬರೋದು ಒಂದೇ ತಡ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಸ್ವಿಫ್ಟ್ ತೊಗೋತೈತಿ. ನಿಮ್ಮದು ಲೈಫ್ ಒಂದು ಒಳ್ಳೆ ಸ್ವಿಫ್ಟ್ ತೊಗೊತೈತಿ. ನೀವೇನಾದರೂ ದೆರ್ ಇಸ್ ಅ ಸೆಲೆಬ್ರೇಷನ್ ಕಾರ್ಡ್. ಯಾರಾದರೂ ಫ್ರೆಂಡ್ಸ್ ಇದ್ದರೆ, ನಿಮ್ಗೆ ಒಳ್ಳೆಯವ್ರು ಯಾರಾದರೂ ಬಯಸ್ತಿದ್ರೆ ಅಂಥವ್ರನ್ನ ಭೇಟಿಯಾಗಿ ಅಂಥವ್ರ ಜೊತೆ ಮಾತಾಡ್ರಿ. ನಿಮ್ಮ ಜೀವನ ಒಂದು ಒಳ್ಳೆ ಟರ್ನ್ ತೊಗೊಳಕತ್ತೈತಿ. ಈಗ ಸದ್ಯ ಎಷ್ಟಾಕತಿ ಅಷ್ಟು ಈ ಡಾರ್ಕ್ ಫೇಸಿಂದ ಪಾಸಿಟಿವ್ಲಿ ಹೊರಗೆ ಬರಕ್ಕೆ ನೋಡ್ರಿ ನೀವು. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.